ಮದುವೆಯಾದ ಮೊದಲ ದಿನವೇ ಒಡೆದಾಡಿಕೊಂಡಿದ್ದ ನವಜೋಡಿ ಪೈಕಿ ಗಂಭೀರವಾಗಿ ಗಾಯಗೊಂಡಿದ್ದ ವರ ನವೀನ್ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಚಂಬರಸನಹಳ್ಳಿ ಗ್ರಾಮದಲ್ಲಿ ಪ್ರೀತಿಸಿ ಮದುವೆಯಾದ ನವಜೋಡಿ ಮೊದಲ ದಿನವೇ ಮಚ್ಚಿನಿಂದ ಒಡೆದಾಡಿಕೊಂಡು ನಿನ್ನೆ ನವವಧು ಸಾವನ್ನಪ್ಪಿದ್ದಳು. ವರ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ. ಕೂಡಲೇ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ವಧು ಲಿಖಿತ ಹಾಗೂ ನವೀನ್ ಮದುವೆ ಬುಧವಾರ ಬೆಳಗ್ಗೆ ನಡೆದಿತ್ತು. ಮದುವೆಯಾದ ಕೆಲ ಗಂಟೆಗಳ ನಂತರ ವಧು-ವರರು ಮನೆಯ ಕೊಠಡಿಗೆ ಹೋಗಿದ್ದಾರೆ. ಕೊಠಡಿಗೆ ಹೋದ ಕೆಲ ಹೊತ್ತಿಗೆ ನವೀನ್ ಹಾಗೂ ಲಿಖಿತ ಹೊಡೆದಾಡಿಕೊಂಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರನ್ನು ಕೆಜಿಎಫ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಲಿಖಿತ ಸಾವನ್ನಪ್ಪಿದ್ದರೆ ನವೀನ್ ಕೂಡ ಗುರುವಾರ ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ. ನಿನ್ನೆ ಬೆಳಿಗ್ಗೆ ಏನಾಯ್ತು? ನಿನ್ನೆ ಬೆಳಿಗ್ಗೆ ಏನಾಯ್ತು? ಸರ್ 6 ಗಂಟೆ ಒಳಗೆ ಮದುವೆ ಮಾಡ್ತೀವಿ ಸರ್. ಅವ್ರಿಗಿಂತ ನನಗೆ ಆ ಹುಡುಗಿನೇ ಬೇಕು, ಆ ಹುಡುಗಿ ಇಲ್ಲಾಂದರೆ ನನಗೆ ಬದುಕಲ್ಲ, ನನಗೆ ಮದುವೆ ಮಾಡಿ ಅಂತ ಹೇಳ್ತೀವಿ ಸರ್. ಆಯ್ತಂತ ಆ ಹುಡುಗಿ ಅವ್ರ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾರೆ ಸರ್. ನಮ್ಮ ಹುಡುಗಿನೂ ಈ ಥರನೇ ಮಾಡ್ತಾವಳೆ, ಅದಕ್ಕೆ ಇಬ್ಬರು ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ ಸರ್. ನಿನ್ನೆ ಬೆಳಗ್ಗೆ 6 ಗಂಟೆ ಒಳಗಡೆ ಮದುವೆ ಮಾಡಿದ್ರಿ. ಅವರಿಬ್ಬರು ಚೆನ್ನಾಗೇ ಇದ್ರು ಸರ್, ಮಾತಾಡ್ಕೊಂಡು ನಗ್ನಗ್ತಾ ಚೆನ್ನಾಗೇ ಇದ್ರು ಸರ್. ಮತ್ತು ಸಾಯಂಕಾಲ ಒಂದು 5 ಗಂಟೆ ಮಧ್ಯೆ ಸರ್ ಇಲ್ಲಿ ಬಂದು ಓಡಾಡಿಕೊಂಡು ಆ ಮನೆಗೆ ಹೋಗೋರು ಸರ್, ಪಕ್ಕದ ಮನೆಗೆ ಟೀ ಕುಡಿಯೋಕ್ಕೆ. ಆ ಹುಡುಗಿನೂ ಟೀ ಮಾಡಿಕೊಟ್ಟವ್ರು ಸರ್. ಕುಡಿದು ಅವರು ಚಿಲ್ಕಾಕ್ಕೊಬಿಟ್ರಂತೆ ಸರ್. ಈ ಹುಡುಗಿ ಮಗನೂ ಹೊರಗಡೆ ಬಂದುಬಿಟ್ಲು ಅಂತ ಹೇಳ್ಬಿಟ್ಟು ಎಪ್ಪನಕ್ಕೆ ಬಂದವಳೆ ಆ ಹುಡುಗಿ ಪವಿತ್ರ ಅನ್ನೋರು. ಅವರು ಚಿಲ್ಕಾಕ್ಕೊಬಿಟ್ಟು ಇದು ಮಾಡ್ಕೊಂಡು ಅವರಿಬ್ರು ಇಷ್ಟಪಟ್ಟಿದ್ದಕ್ಕೆ ಸರ್ ನಾವು ಮದುವೆ ಮಾಡಿದ್ದ. ಏನೋ ಇಬ್ರು ಚೆನ್ನಾಗಿರ್ಲಿ, ಬದುಕಲಿ, ಬಾಳ್ಲಿ ಅಂತ. ಈ ಥರ ಮಾಡ್ತಾರಂತ ಗೊತ್ತಿಲ್ಲ ಸರ್. ಅದೇನೋ ಸರ್, ನಾವು ಬಾಗಿಲು ತಬ್ಕೊಂಡು ಹೊಲ್ಕೋದ ಇಬ್ಬರು ಬಿದ್ದೋಗಿದ್ರು ಸರ್. ಯಾರು ಹೋಗ್ಕೊಂಡ್ರಂತ ಹೇಳೋಕ್ಕಾಗ್ತಾ ಇಲ್ಲ ಸರ್. ಇಬ್ಬರಿಗೂ ಗಾಯ ಆಗಿತ್ತು ಸರ್. ಅದೇ ಮಚ್ಚು ಏನೋ ಸಿಕ್ತಂತೆ ಸರ್ ಮನೆಗೆ. ಚೆನ್ನಾಗೇ ಅದೇ ಗೊತ್ತಾಗ್ತಾ ಇಲ್ಲ ಸರ್. ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಸರ್. ಮದುವೆ ಆಗಿದ್ದ. ಅವ್ರಿಗೆ ಇಲ್ಲ ಅಂದರೆ ನಾನಿರಲ್ಲ, ಅವ್ರಿಗಿಲ್ಲ ಅಂದರೆ ನಾನಿರಲ್ಲ ಅಂತ ಅವರು ಗಲಾಟೆ ಮಾಡಿ ನಮ್ಮನ್ನೆಲ್ಲ ದೊಡ್ಡವ್ರನ್ನೆಲ್ಲ ಒಪ್ಪಿಸಿ ಮಾಡ್ಕೊಂಡಿದ್ದು ಸರ್. ಎಣ್ಣೆ ಯಾವ ವಿಚಾರಕ್ಕೆ ಜಗಳ ಆಯಿತು? ಅದು ಗೊತ್ತಿಲ್ಲ ಸರ್. ಸರ್ ಅವ್ರಿಗೆ ಕಾಲೇಜ್ ಹೋಗ್ತಾ ಇದ್ಲಂತೆ ಸರ್. ಆ ಹುಡುಗನು ಬಟ್ಟೆ ಅಂಗಡಿ ಹಾಕ್ಕೊಂಡಿದ್ದೀನಿ ಸರ್, ರಾಜಪೇಟೆ ರೋಡಲ್ಲಿ ಸರ್. ಅದು ಅವ್ರೇನು ಹೇಳ್ತಾ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ನಿನ್ನೆ ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ರು ಸರ್. ಹ್ಞೂ ಸರ್. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ಮೇಲೂ ಇಲ್ಲೇ ಇದ್ರು ಸರ್. ಮದುವೆ ಖರ್ಚೆಲ್ಲ ಯಾರು ಮಾಡಿರೋದು? ಮದುವೆ ಖರ್ಚೇನಿಲ್ಲ ಸರ್, ಸಿಂಪಲ್ ಆಗಿ ಮಾಡಿದ್ದು ಸರ್. ನಾವೇ ತಾಳಿ ಕೊಟ್ಟು ಕಾಲುಂಗುರ ತಗೊಬಂದು ಮಾಡಿದ್ದು ಸರ್. ಕಾಲುಂಗುರ ವಿಚಾರಕ್ಕೆ ಗಲಾಟೆ ಆಯ್ತಲ್ಲ ಸರ್? ಇಲ್ಲ ಸರ್, ಅದೇನಿಲ್ಲ ಸರ್. ಅದೇನೋ ಗೊತ್ತಿಲ್ಲ ಸರ್. ನಿಮಗೂ ಇಲ್ಲ ಸರ್. ಹಿಂಗೆ ಆಗ್ಬಿಟ್ಟೈತಲ್ಲ, ಏನು ಅನ್ಸುತ್ತೆ ನಿಮಗೆ? ಗೊತ್ತಾಗ್ತಾ ಇಲ್ಲ ಸರ್. ಅದೇ ಸರ್. ನಿಮ್ಮ ಹೆಸರಕ್ಕ? ಅಂದ್ರೆ ಯಾವ ಖುಷಿಗಮ್ಮ ಮದುವೆ ಆಗಿದ್ದು ಅಂತ ಕೇಳಿದ್ದೆ ಕೇಳ್ತಾ ಇದ್ದೀರಿ, ಏನಾಗಿರ್ಬೋದು ಅಂತ ಬೇರೆ ಕೇಳಿದ್ಯಾ? ಎಲ್ಲ ಕಡೆ ಅವ್ರು ಹೇಳ್ತಾವ್ರೆ, ನೀವು ಎಲ್ಲಿ ಹೇಳ್ತಾವ್ರೆ ಅದೇ ಗೊತ್ತಿಲ್ಲ ಅಂತವ್ರೆ. ಗೊತ್ತಿಲ್ಲ ಸರ್, ಆ ರೀಸನ್ ಮಾತ್ರ ಗೊತ್ತಿಲ್ಲ ಸರ್. ನಾನು ಬೇರೆ ನಿನಗಲ್ಲ ಹೇಳಿದ್ದು, ಅರ್ಥ ಮಾಡಿ. ಅದು ಅದೇ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ನೋಡಿದ್ರೆ ಹೇಳ್ತಾ ಇದ್ರು ಸರ್, ಯಾರು ನೋಡಿಲ್ಲ ಸರ್. ಬಿಟ್ಟು ಆ ಥರ ಮಾಡ್ಕೊಂಡು ಸರ್. ಈಗ ಒಳಗೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಹೌದು ಸರ್. ಹಂಗಾದ್ರೆ ನಾವು ಬಾಗಿಲು ಹೊಡ್ಕೊಂಡು ಹೋಗಿರೋದು ಸರ್. ಮನೆಗೆ ಬಂದ್ರು ಸರ್. ಮನೆಗೆ ಬಂದು ಟೀ ಮಾಡ್ತೀನಿ ಕುತ್ಕೋ ಅಪ್ಪ ಅಂದ್ರೆ ಕುತ್ಕೊಂಡ್ರು ಸರ್. ಹುಡುಗಿನೂ ಇಬ್ಬರು ಕುತ್ಕೊಂಡ್ರು ಸರ್.
ನಾನು ಹೋಗಿ ಟೀ ಮಾಡ್ಕೊಬಂದು ಕೊಟ್ಟೆ ಅವ್ರಿಗೂ ಅವನಿಗೂ ನಮ್ಮ ಅಪ್ಪಗೆ ಹುಡುಗಿ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ಲು ಸರ್ ತಲ್ಬಾಷ್ ಅವ್ರಿಗೂ ಒಂದು ಗ್ಲಾಸ್ ಟೀ ಕೊಟ್ಟೆ ಕುತ್ಕೊಂಡಿದ್ರಿ ಕುಡ್ದಿದ್ದಾಯ್ತು ಗ್ಲಾಸ್ಗೆಲ್ಲ ಎತ್ಕೊಬಂದು ಹೊರ್ಗಡೆ ಅಂತ ಎತ್ಕೊಬಂದೆ ಸರ್ ಎತ್ಕೊಬಂದಿಟ್ಬಿಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು ಮಗು ಈ ಕಡೆ ಬಂತು ಸರ್ ನನಗೆ ಹೊರಗಡೆ ಬಂದು ಎತ್ಕೊಳಕ್ಕೆ ರೋಡ್ ಕಡೆ ಬಂದಿದ್ದಕ್ಕೆ ಎತ್ಕೊಳಕ್ಕೆ ಬಂದು ಬರೋಷ್ಟೊತ್ತು ಕದ ಹಾಕಿದ್ರು ಎತ್ಕೊಂಡು ಹೊಟ್ಟೆಗೆ ಹೋಗೋಷ್ಟೊತ್ತು ಕದ ಹಾಕಿದ್ರು ಅವ್ರು ಏನೋ ಮಾತಾಡೋಕ್ಕೆ ಕದ ಹಾಕಿದ್ದಾರೆ ಅಂತ ನಾನು ಸುಮ್ಮನೆ ಇಟ್ಟೋದ್ನಿ ಸರ್ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೇಳಿಸ್ತಾ ಹುಡುಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ನವೀನ ತೆಗಿ ಬಾಕ್ಲಂದ್ರೆ ಅವನೇನು ಮಾತಾಡಿಲ್ಲ ಅದು ನೋಡ್ಬಿಟ್ಟು ಆಮೇಲೆ ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವರ ನವೀನ್ ಎಲ್ಲ ಇದ್ದರು ವಿಶಾಲಿ ಎಲ್ಲ ಅವ್ರಿಗೆಲ್ಲ ಏನೋ ಗಲಾಟೆ ಮಾಡ್ಕೊತ ಇದ್ದಾನೆ ಬಂದ್ರೆ ಅಂತೇಳಿ ಹೋಗೋಷ್ಟೊತ್ತಿಗೆ ಬಾಕ್ಲು ಒದ್ದಿ ತಲ್ಲಿ ಒಳಗಡೆ ನೋಡಿದ್ರೆ ಅವ್ರು ಹಂಗೆ ಹೊಡೆದಾಡ್ಕೊಂಡಿದ್ದಾರೆ ಮುಚ್ಚಲ್ಲಿ ಸರ್ ಮುಚ್ಚಿದ್ರು ತಿರ್ಕೊಂಡಿದ್ದಾರೆ ಸರ್ ನಿನ್ನೆ ಬೆಳಗ್ಗೆನೆ ಸರ್ ಒಂದು 6 ಗಂಟೆ 5 ಗಂಟೆ ಆಗಿತ್ತು ಬೆಳಗ್ಗೆನೆ ಆಗಿದೆ ಸರ್ ಮದುವೆ ಇಷ್ಟನೇ ಇತ್ತು ಸರ್ ಇಷ್ಟಪಟ್ಟವ್ರು ಮಾಡ್ಕೊತೀನಿ ಅಂತ ಹೇಳಿದ್ರು ಸರ್ ಮಾಡ್ಕೊಂಡಿದ್ದು ಇಷ್ಟಪಟ್ಟು ಮಾಡ್ಕೊಂಡಿದ್ದು ಅವನ್ನ ಮಾಡ್ರಿ ನಂಗೆ ಇವಾಗ ಮಾಡಿದ್ರೆ ಮದುವೆನೇ ಇಲ್ಲಾಂದರೆ ನನ್ನ ಮದುವೆನೇ ನಾನು ಮಾಡ್ಕೊಳಲ್ಲ ಇವಾಗ ಮಾಡಿದ್ರೇನೆ ಅಂದ ಸರ್ ಅದಕ್ಕೆ ಮಾಡಿಬಿಟ್ಟಿದ್ದಾರೆ ಸರ್ ಅದು ಹೋಗಿ ತಾಲಿ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆನೇ ತಾಲಿ ಕಟ್ಸಿರಿ ಇಲ್ಲಾಂದರೆ ನಾನು ಮದುವೆ ಮಾಡ್ಕೊಳಲ್ಲ ಆಮೇಲೆ ಆದರೆ ಅಂತ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ ಅರೇಂಜ್ ಸರ್ ಫಸ್ಟ್ ನೋಡಿದ್ರು ಸರ್ ಹುಡುಗಿನ ಮಾಡೋಣ ಅಂತೇಳಿ ಅಂಕ ಇದ್ದೋಗಿದ್ನು ಬೇಡ ಅಂತ ಅವನೇ ನಾನು ಹುಡುಗಿನ ಮಾಡ್ಕೊತೀನಿ ಅಂತೇಳಿ ಅವ್ರು ಫೋನಲ್ಲೆಲ್ಲ ಮಾತಾಡ್ಕೊಂತ ಇದ್ದೆ ಸರ್ ಆಮೇಲೆ ಇಷ್ಟಪಟ್ಟಿದ್ದೆ ಸರ್ ಫಸ್ಟ್ ನೋಡಿರೋದೇ ಆಮೇಲೆ ನೋಡ್ಕೊ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ಸರ್ ಗೊತ್ತಿಲ್ಲ ಸರ್ ಏನು ಮಾತಾಡಿಲ್ಲ ಮನೆಗೆ ಬಂದರು ಸೈಲೆಂಟಾಗೆ ಕುತ್ಕೊಂಡ್ರು ಸರ್ ಏನು ಒಂದು ಮಾತು ಕೂಡ ಒಬ್ರಿಗೊಬ್ರು ಏನು ಮಾತಾಡ್ಕೊಂಡಿಲ್ಲ ಕುತ್ಕೊಂಡೇ ಇದ್ರು ಟೀ ಕೊಟ್ಟೆ ಕುಡಿದ್ರು ಅವ್ನು ನಿಲ್ತ್ಕೊಂಡೇ ಇದ್ನು ಅಪ್ಪಯ್ಯ ಯಾಕೆ ನಿಲ್ತ್ಕೊಂಡಿದ್ದೀಯಾ ಅಂದರೆ ಹುಡುಗಿನೂ ನಿಲ್ತ್ಕೊಬಿಟ್ಟು ನೋಡಿ ನೀನು ನಿಲ್ತ್ಕೊಂಡಿರೋದು ಹುಡುಗಿನೂ ಪಾಪ ನಿಲ್ತ್ಕೊಂಡು ಕುತ್ಕೊ ಅಂದರೆ ಆಮೇಲೆ ಹೋಗಿ ಕುತ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಕುಡಿದಾಯ್ತು ಗ್ಲಾಸ್ ಇತ್ತು ನಾನು ಹೊರಗಡೆ ಬರೋಷ್ಟು ಹಿಂಗೆ ಕದ ಹಾಕೊಂಡಿದ್ದೀನಿ ಗಲಾಟೆ ಆಯ್ತಾ ಮದುವೆ ಆದ್ಮೇಲೆ ಮದುವೆ ಆಗಿದ ತಕ್ಷಣ ಇಲ್ಲೇ ಇದ್ರು ಸರ್ ಸಂಜೆ ಮದುವೆ ಆದ್ಮೇಲೆ ಗಲಾಟೆ ಏನು ಗೊತ್ತಿಲ್ಲ ಸರ್ ಇಲ್ಲೇ ಇದ್ರು ಮದುವೆ ಆದ್ಮೇಲೆ ಈ ಮನೆಯಲ್ಲ ಸಾಯಂಕಾಲ 5 ಗಂಟೆವರೆಗೂ ಇಲ್ಲೇ ಇದ್ದಿದ್ದು ಸರ್ ಆಮೇಲೆ ನಮ್ಮ ಮನೆಗೆ ಟೀ ಬಂದ್ರು ನಾನು ಟೀ ಕೊಟ್ಟೆ ಸರ್ ಈಗ ನನ್ನ ಬೆಳಗ್ಗೆ ಮದುವೆ ಆಯ್ತು ಆಮೇಲೆ ಹೆಂಗಿದ್ರು ಅದು ನೋಡಿಲ್ಲ ಸರ್ ನಮ್ಮ ಮನೆಯಲ್ಲೇ ಇದ್ದೀನಿ ಸರ್ ಇಲ್ಲಿಗೆ ಬಂದಿಲ್ಲ ನಾನು ಅಲ್ಲೇ ಇದ್ದು ನಾನು ಅವ್ರು ಇಲ್ಲಿದ್ರು ಸರ್ ನಾನು ಅಲ್ಲಿದ್ದಿದ್ದು ನಂಗೆ ಗೊತ್ತಿಲ್ಲ ಅದೇನು ನಾನು ಗಲಾಟೆ ಆಡಿದ್ರೇನು ಗೊತ್ತಿಲ್ಲ ಸರ್ ಇಲ್ಲಿ ಏನಾದ್ರು ಆಡಿದ್ರೆ ಮುಂಚೆ ಮದುವೆ ಇದು ಫೋನಲ್ಲಿ ಏನಾದ್ರು ಮಾಡ್ಕೊಂಡು ಏನು ಮಾತಾಡ್ಕೊಂಡಿದ್ರೇನ ಸರ್ ಅದು ಗೊತ್ತಿಲ್ಲ ಸರ್ ಮಾತಾಡ್ತಾ ಇದ್ದೀನಿ ಆಮೇಲೆ ಬೇಡ ಅಂತೇಳಿ ಅವ್ನಿಗೆ ಇಷ್ಟಪಟ್ಟು ಮಾಡ್ಕೊತೀನಿ ಅಂತೇಳಿ ಮಾಡ್ಕೊಂಡಿದ್ದು ಸರ್ ಎಷ್ಟು ದಿವಸ ಆಗಿತ್ತು ಹುಡುಗಿ ನೋಡಿ 4-5 ತಿಂಗಳು ಆಗಿತ್ತು ಸರ್ ಹಾಗೆ ಆಮೇಲೆ ಮಾಡ್ಕೊತೀನಿ ಅಂತೆ ಬೇಡ ಅಂತಿದ್ದು ಒಂದು ಸರ್ ನಾನು ಮೊನ್ನೆ ಇದ್ಕೊಂಡು ಮಾಡ್ಕೊತೀನಿ ಇವಾಗೆ ಮಾಡಿದ್ರೇನೆ ಆಮೇಲೆ ಆದರೆ ನಾನು ಮಾಡ್ಕೊಳಲ್ಲ ಇವತ್ತು ಮಾಡಿದ್ರೇನೆ ಅಂದರೆ ಅದು ಗೊತ್ತಿಲ್ಲ ಸರ್ ಹಂಗೆ ಅಂದಿದ್ದು ಕನಕ ಅವ್ರು ಹೋಗಿ ತಾಲಿ ತಂದು ಮಂಗಳವಾರ ಸಾಯಂಕಾಲ ತಗೊಬಂದು ಬುಧವಾರ ಬೆಳಗ್ಗೆನೆ ಕಟ್ಸಿಬಿಟ್ಟು 2 ಕಡೆಯವರು ಬಂದಿದ್ರು ನಮ್ಮ ಹುಡುಗಿ ಅವ್ರ ತಂದೆ ತಾಯಿ ಅವರೇ ಹುಡುಗಿ ಕಡೆಯಿಂದ ಜಾಸ್ತಿ ಜನ ಬಂದಿದ್ರು ಸರ್ ಅವ್ರ ಅಜ್ಜಿ ತಾತ ಅವ್ರ ತಂಗಿ ತಮ್ಮ ಅವ್ರ ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಜಾಸ್ತಿ ಜನ ಬಂದಿದ್ರು ಸರ್ ನೆಂಟರುಗಳು ಏನೋ ಜಗಳ ಆಡ್ಕೊಂಡ್ರಾ ಏನು ಆಡ್ಕೊಂಡು ಹುಡುಗಿ ಕಡೆಯವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬ ಅಂತ ಹೇಳಿಕ್ಕೆ ಗಲಾಟೆ ಆಯ್ತು ಅಂತ ಮಾಹಿತಿ ಅದಂಗಾದ್ರೆ ಗೊತ್ತಿಲ್ಲ ಸರ್ ಇದನ್ನು ಚೆನ್ನಾಗೇ ಇದ್ರು ಸರ್ ಅವರು ಎಲ್ಲ ಅಲ್ಲ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದೀವಿ ಇನ್ಮೇಲೆ ಚೆನ್ನಾಗಿ ನೋಡ್ಕೊಪ್ಪ ಅಂತ ಏನೋ ಅಂದ್ರಂತೆ ಅದಕ್ಕೆ ಗಲಾಟೆ ಅಂತ ಮಾಹಿತಿ ಪೊಲೀಸರು ಇದಂದ್ರೆ ನಂಗೆ ಗೊತ್ತಿಲ್ಲ ಸರ್ ಇದೇನೋ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ನಿಮ್ಮ ಹೆಸರು ಪವಿತ್ರ ನಮ್ಮ ಅಮ್ಮ ತಂಗಿ ಮಗ ಸರ್